ಹಾಯ್ ಫ್ರೆಂಡ್ಸ್, ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಅನ್ಕೋತೀನಿ. ನಮ್ಮ ಚಾನಲ್ ಯಾರು ಸಬ್ಸ್ಕ್ರೈಬ್ ಮಾಡಿಲ್ಲ ಅವರು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಇವಾಗಲೇ. ಇವತ್ತಿನ ರೆಸಿಪಿ ಬಂದು ಈರುಳ್ಳಿ ಚಿಕನ್. ಸಂಡೇ ಸ್ಪೆಷಲು ಈರುಳ್ಳಿ ಚಿಕನ್ ಮಾಡ್ತಾಯಿದ್ದೀವಿ. ಇದಕ್ಕೆ ಬೇಕಾದಂಥ ಇಂಗ್ರೀಡಿಯೆಂಟ್ಸು ಇಲ್ಲಿದೆ ನೋಡಿ. ಇವಾಗ ಎಣ್ಣೆ, ಚಿಕನ್ನು, ಈರುಳ್ಳಿ, ಟೊಮೊಟೊ, ಉಪ್ಪು, ಶುಂಠಿ ಬೆಳ್ಳುಳ್ಳಿ ಪೇಸ್ಟು, ಮಸಾಲೆ ಪದಾರ್ಥಗಳು, ಅಚ್ಕಾರದ ಪುಡಿ, ಅರಿಶಿನ ಪುಡಿ, ಧನಿಯಾ ಪುಡಿ, ಕಸ್ತೂರಿ ಮೇಥಿ, ಚಿಕನ್ ಮಸಾಲ, ಗರಂ ಮಸಾಲ, ಜೀರಿಗೆ ಸ್ವಲ್ಪ, ಒಂದು ಲಿಂಬೆಹಣ್ಣು. ಇವಾಗ ಸ್ಟವ್ ಮೇಲೆ ಕುಕ್ಕರ್ ಇಟ್ಟಿದ್ದೀನಿ. ಕುಕ್ಕರ್ ಬಿಸಿ ಆಗಬೇಕು. ಇವಾಗ ಬಿಸಿ ಆಗಿದೆ. ಎಣ್ಣೆ ಆ್ಯಡ್ ಮಾಡಬೇಕು. ಇದರಲ್ಲಿ ಎಣ್ಣೆ ಆ್ಯಡ್ ಮಾಡಿದೆ. ಇವಾಗ ಜೀರಿಗೆ ಹಾಕ್ತಾಯಿದ್ದೀನಿ. ಜೀರಿಗೆ ಚಟ್ಪಟ್ ಅನ್ನಬೇಕು. ಅದಾದಮೇಲೆ ಇವಾಗ ಈರುಳ್ಳಿ ಹಾಕ್ತಾಯಿದ್ದೀನಿ. 4ರಿಂದ 5 ಈರುಳ್ಳಿ ಹಾಕಬೇಕು. ಯಾಕಂದರೆ ಇದು ಈರುಳ್ಳಿ ಚಿಕನ್, ಅದಕ್ಕೆ ಅಲ್ವಾ ಚೆನ್ನಾಗಿರುತ್ತೆ. ಇವಾಗ ಈರುಳ್ಳಿ ಎಲ್ಲ ಹಾಕಿದೆ. ಇವಾಗ ಮಿಕ್ಸ್ ಮಾಡ್ತಾಯಿದ್ದೀನಿ ಚೆನ್ನಾಗಿ. ಇವಾಗ ಮಿಕ್ಸ್ ಮಾಡಿದೆ ನೋಡಿ. ಚೆನ್ನಾಗಿರುತ್ತೆ. ಭಾನುವಾರದ ಸ್ಪೆಷಲು. ಮನೆಯಲ್ಲಿ ಮಾಡಿ ಟ್ರೈ ಮಾಡಿ ನೋಡಿ. ಕಮೆಂಟ್ಸ್ ಹಾಕಿ, ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ನಮ್ಮ ಚಾನಲ್ಗೆ ಸಪೋರ್ಟ್ ಮಾಡಿ ಎಲ್ಲರೂ. ಇವಾಗ ಗೋಲ್ಡನ್ ಬ್ರೌನ್ ಬರಬೇಕು ಈರುಳ್ಳಿ. ಆ ಥರ ಮಿಕ್ಸ್ ಮಾಡ್ತಾನೆ ಇರಬೇಕು. ಕೆಳಗಡೆ ಒಂದು ಸ್ವಲ್ಪನೂ ಅಂಟ್ಕೋಬಾರ್ದು. ಇವಾಗ ಚೆನ್ನಾಗಿ ಮಿಕ್ಸ್ ಆಯಿತು. ಇವಾಗ ಸ್ವಲ್ಪ ಉಪ್ಪು ಆ್ಯಡ್ ಮಾಡ್ತಾಯಿದ್ದೀನಿ, ಅಂದರೆ ಬೇಗ ಬೇಯುತ್ತೆ ಈರುಳ್ಳಿ ಅಂತ. ಇವಾಗ ಮತ್ತೆ ಮಿಕ್ಸ್ ಮಾಡಬೇಕು. ಈ ಥರ ನೋಡಿ, ಗೋಲ್ಡನ್ ಬ್ರೌನ್ ಬರಬೇಕು. ಇವಾಗ ಚಿಕನ್ ಹಾಕ್ತಾಯಿದ್ದೀನಿ. ಇವಾಗೆಲ್ಲ ಚಿಕನ್ ಹಾಕಿದೆ. ನೆಕ್ಸ್ಟ್ ಇವಾಗ ಚೆನ್ನಾಗಿ ಮಿಕ್ಸ್ ಮಾಡಬೇಕು. ಇವಾಗ ಮಿಕ್ಸ್ ಮಾಡಿದೆ. ಚೆನ್ನಾಗಿ ಮಿಕ್ಸ್ ಆಯ್ತು ನೋಡಿ. ಇವಾಗ ಚಿಕನ್ನು, ಈರುಳ್ಳಿ ಎಲ್ಲ. ಇವಾಗ ಮುಚ್ತಾ ಇದ್ದೀನಿ. 2ರಿಂದ 3 ನಿಮಿಷ ಸಾಕು. ಇವಾಗ ಮತ್ತೆ ಮಿಕ್ಸ್ ಮಾಡ್ಕೋಬೇಕು. ಕೆಳಗಡೆ ಅಂಟ್ಕೋಬಾರ್ದು, ಆ ಥರ ಮಿಕ್ಸ್ ಮಾಡಬೇಕು. ಇದು ಈ ಥರ ನೀರು ಬಿಡುತ್ತೆ. ನಾವು ಒಂದು ಸ್ವಲ್ಪ ನೀರು ಆ್ಯಡ್ ಮಾಡಬಾರ್ದು, ಇಲ್ಲಾಂದರೆ ಟೇಸ್ಟೇ ಹೋಗಿಬಿಡುತ್ತೆ. ಇವಾಗ ಈ ಥರ ಮಿಕ್ಸ್ ಮಾಡಬೇಕು. ಇವಾಗ ಸ್ವಲ್ಪ ಅರಿಶಿನ ಪುಡಿ ಆ್ಯಡ್ ಮಾಡ್ತಾಯಿದ್ದೀನಿ ಇದರಲ್ಲಿ. ಅದನ್ನು ಕೂಡ ಚೆನ್ನಾಗಿ ಮಿಕ್ಸ್ ಮಾಡಬೇಕು. ಎಲ್ಲ ಕಡೆ ಅಂಟ್ಕೋಬೇಕು ಚಿಕನ್ಗೆ, ಆ ಥರ. ಇವಾಗ ಈ ಥರ ಆಯ್ತು ನೋಡಿ. ಮತ್ತೆ ಬಾಣಲಿ ಮೇಲೆ ಪ್ಲೇಟ್ ಮುಚ್ಚಿ ಈ ಥರ ನೀರು ಕುದಿ ಬರಬೇಕು ನೋಡಿ, ಈ ಥರ. ಇವಾಗ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಹಾಕ್ತೆ. ಅದು ತೆಳಗಡೆ ಅಂಟ್ಕೋಬಾರ್ದು, ಆ ಥರ ಮಿಕ್ಸ್ ಮಾಡ್ತಾ ಇರಬೇಕು. ಮತ್ತು ಹಸಿ ವಾಸನೆ ಹೋಗಬೇಕು. ಆ ಥರ ಮಿಕ್ಸ್ ಮಾಡ್ತಾನೆ ಇರಬೇಕು. ಮತ್ತೆ ಸ್ವಲ್ಪ ಮುಚ್ಚಿದೆ. ಇವಾಗ ನೋಡಿ ಈ ಥರ ಆಗಿದೆ. ಇವಾಗ ಒಂದು ಪೂರ ಲಿಂಬೆಹಣ್ಣು ಹಿಂಡ್ತಾಯಿದ್ದೀನಿ. ಅದೇ ಒಂದೇ ಥರನೇ ಮಾಡಿ ಇದಾಗಿರುತ್ತಲ್ವ, ಆವಾಗ ಈ ಥರ ಮಾಡಿ ನೋಡಿ, ಚೆನ್ನಾಗಿರುತ್ತೆ. ನೋಡಿ ಇವಾಗ ಚೆನ್ನಾಗಿ ಮಿಕ್ಸ್ ಮಾಡ್ತಾಯಿದ್ದೀನಿ. ಇವಾಗ ಒಂದು ಪಾತ್ರೆಯಲ್ಲಿ ನೀರು ಬಿಸಿ ಇಡ್ತಾಯಿದ್ದೀನಿ. ತಣ್ಣೀರು ಹಾಕಿದರೆ ಟೇಸ್ಟ್ ಹೋಗುತ್ತೆ. ಇವಾಗ ಎಲ್ಲ ಮಸಾಲೆ ಆ್ಯಡ್ ಮಾಡಿದೆ ನೋಡಿ. ಧನಿಯಾ ಪುಡಿ, ಗರಂ ಮಸಾಲ, ಅದು ಅಚ್ಕಾರದ ಪುಡಿ, ನೆಕ್ಸ್ಟ್ ಇವಾಗ ಕಸ್ತೂರಿ ಮೇಥಿ, ಎಲ್ಲ ಮಸಾಲೆನೂ ಆ್ಯಡ್ ಮಾಡಿದೆ. ಇವಾಗ ಅದನ್ನು ಕೂಡ ಚೆನ್ನಾಗಿ ಮಿಕ್ಸ್ ಮಾಡಬೇಕು. ಎಲ್ಲ ಕಡೆ ಅಂಟ್ಕೋಬೇಕು. ಆ ಥರ ಚೆನ್ನಾಗಿ ಮಿಕ್ಸ್ ಮಾಡಬೇಕು. ಎಣ್ಣೆಯಲ್ಲಿ ಚೆನ್ನಾಗಿ ಈ ಥರ ಫ್ರೈ ಮಾಡಬೇಕು. ಅಷ್ಟೋ ತನಕ ಮಿಕ್ಸ್ ಮಾಡ್ತಾನೆ ಇರಬೇಕು.
ನೋಡಿ ಇವಾಗ ಲಾಸ್ಟ್ಗೆ ಟೊಮೆಟೊ ಆ್ಯಡ್ ಮಾಡಿದೆ. ಇದು ನಮ್ಮ ಮನೆಯವ್ರದ್ದು ಸ್ಪೆಷಲ್ಲು, ಇವ್ರಿಗೆ ತುಂಬ ಇಷ್ಟ ಆಗುತ್ತೆ ಈ ಥರ. ನೆಕ್ಸ್ಟ್ ಇವಾಗ ಬಿಸಿನೀರು ಕುದಿ ಬಂದಿದೆ, ಅದನ್ನು ಸ್ವಲ್ಪನೇ ಆ್ಯಡ್ ಮಾಡಬೇಕು. ಫಸ್ಟು ಸ್ವಲ್ಪ ಮಿಕ್ಸ್ ಮಾಡ್ತಾ ಇರಬೇಕು. ನೋಡಿ ಇವಾಗ ಮಿಕ್ಸ್ ಆಗಿದೆ. ನೆಕ್ಸ್ಟ್ ಇವಾಗ ಮಿಕ್ಕಿರೋ ನೀರೆಲ್ಲ ಹಾಕ್ತಾಯಿದ್ದೀನಿ. ಇವಾಗ ಸ್ವಲ್ಪ ಟೇಸ್ಟ್ ನೋಡಿಬಿಟ್ಟು ಸಾಲ್ಟನ್ನು ಹಾಕಬೇಕು, ಯಾಕಂದರೆ ಫಸ್ಟೇ ಹಾಕಿರ್ತೀವಿ ಅಲ್ವಾ, ಅದಕ್ಕೆ ನೋಡಿಬಿಟ್ಟೇ ಹಾಕಬೇಕು, ಮುಚ್ಚಳ ಮುಚ್ಚಿದೆ. ಇವಾಗ ಫೈನಲ್ಗೆ ಈರುಳ್ಳಿ ಚಿಕನ್ ಈ ಥರ ರೆಡಿಯಾಗಿದೆ. ನಮ್ಮ ಚಾನಲನ್ನು ಸಪೋರ್ಟ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಐಕನನ್ನು ಕ್ಲಿಕ್ ಮಾಡಿ, ಇನ್ಸ್ಟಾಗ್ರಾಮ್ ಪೇಜನ್ನು ಫಾಲೋ ಮಾಡಿ, ಮತ್ತು ಫ್ರೆಂಡ್ಸು ಫ್ಯಾಮಿಲಿ ಮೆಂಬರ್ಸ್ಗೆ ಶೇರ್ ಮಾಡಿ.